ಬಾಗಲಕೋಟೆ ಬೈ ಎಲೆಕ್ಷನ್ ವೇಳೆ ಗಿಮಿಕ್ ಪಾಲಿಟಿಕ್ಸ್ ಆರಂಭ ಆಗಿದೆ. ಮೆಡಿಕಲ್ ಕಾಲೇಜ್ ಅಡಿಗಲ್ಲು ಹಾಕಿದಂತಹ ರಾಜಕೀಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವೀರಣ್ಣ ಚರಂತಿಮಠ ಕಿಡಿಕಾರಿ. ಕಳೆದ ವರ್ಷದ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆ, ಇಷ್ಟೊತ್ತಿಗೆ ಕಾಮಗಾರಿ ಅರ್ಧ ಹಂತಕ್ಕೆ ಬರ್ತಾ ಇತ್ತು. ಬಾಗಲಕೋಟೆಗೆ ಬಜೆಟ್ನಲ್ಲಿ ಒಂದು ಪೈಸೆ ಘೋಷಣೆ ಆಗಿಲ್ಲ. ಶಿವಾಜಿ ಮತ್ತು ಬಸವೇಶ್ವರ ಪುತ್ಥಳಿಗೆ ಹಣ ನೀಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಉಪಚುನಾವಣೆ ಗಿಮಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಚರಂತಿಮಠ ಸದ್ಯ ಮಟ್ಟಿಗೆ ಮೆಡಿಕಲ್ ಕಾಲೇಜ್ 500 ಕೋಟಿ ಹಣ ಬೇಕು, ನೀವು 319 ಕೋಟಿ ನೀಡಿದ್ದೀರಿ, ಅದಕ್ಕೆ ಕಾಲೇಜ್ ಆಗಲ್ಲ, ನಿಮ್ಮ ರಾಜಕೀಯ ಬಾಗಲಕೋಟೆ ಜನತೆ ಮುಂದೆ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. $500 ಕೋಟಿ ಹಣ ಬೇಕು ಮೆಡಿಕಲ್ ಕಾಲೇಜ್ಗೆ, ನೀವು ಕೊಟ್ಟಿರುವಂತಹ ಹಣ ಅದರಲ್ಲಿ ಕಾಲೇಜ್ ಆಗೋದಿಲ್ಲ, ನಿಮ್ಮ ರಾಜಕೀಯ ಬಾಗಲಕೋಟೆಯ ಜನತೆಯ ಮುಂದೆ ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹ ಪಾಲಿಟಿಕ್ಸ್ ಗಿಮಿಕ್ಸ್ ಇದು. ಮೆಡಿಕಲ್ ಕಾಲೇಜ್ಗೆ ಅಡಿಗಲ್ಲು, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವೀರಣ್ಣ ಚರಂತಿಮಠ ಕಿಡಿಕಾರ್ತಾ ಇರುವಂಥದ್ದು. ಕಳೆದ ವರ್ಷದ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿರುತ್ತೆ. ಶುರುವಾಗಿದ್ದರೆ ಇಷ್ಟೊತ್ತಿಗೆ ಕಾಮಗಾರಿ ಅರ್ಧ ಮುಗಿತಾ ಇತ್ತು. ಬಾಗಲಕೋಟೆ ಬಜೆಟ್ನಲ್ಲಿ ಒಂದು ಪೈಸೆ ಘೋಷಣೆ ಆಗಿಲ್ಲ. ಶಿವಾಜಿ ಮತ್ತೆ ಬಸವೇಶ್ವರ ಪುತ್ಥಳಿಗೆ ಹಣ ನೀಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಉಪಚುನಾವಣೆ ಗಿಮಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಚರಂತಿಮಠ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು, ಹೇಳಿರುವಂಥದ್ದು. ಸದ್ಯದ ಮಟ್ಟಿಗೆ ಮೆಡಿಕಲ್ ಕಾಲೇಜ್ಗೆ 500 ಕೋಟಿ ಹಣ ಬೇಕು, ನೀವು ಕೊಟ್ಟಿರುವಂತಹ ಹಣ 4 ವರ್ಷದೊಳಗೆ ಯೋಜನೆ ಮುಗಿಸ್ತೀವಿ ಅಂತ ಹೇಳಿದ್ರೆ 20ರಿಂದ 25 ಸಾವಿರ ಕೋಟಿ ಬರೀ ಕೃಷ್ಣ ಭಾಗ್ಯ ಜಲ ಕೊಟ್ಟಿದ್ರೆ ಮುಗಿತಿತ್ತದು. ಈಗ ಇದರದ ಖರ್ಚು ವೆಚ್ಚ 52 ಸಾವಿರ ಕೋಟಿ. ಮೊದಲು ರಿಹ್ಯಾಬಿಲಿಟೇಷನ್ ಸೆಂಟರ್ ಬೇಕು, ಪರಿಹಾರಧನ ಎಲ್ಲ ಸೇರಿದ್ರೆ 1 ಲಕ್ಷ ಕೋಟಿಗೆ ಹೋಗೈತಿ. ಈಗ ಅದು ಕಾರಜೋಳ ಸಾಹೇಬರೆಲ್ಲ ವಿಸ್ತಾರವಾಗಿ ನಿಮ್ಗೆ ಹೇಳಿದಾರೆ, ಹಿಂದೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ನಿಮ್ಗೆ. ಇದ್ರ ಬಗ್ಗೆ ನೀರಾವರಿ ಬಗ್ಗೆನೂ ಉಡಾಫೆ, ಮೆಡಿಕಲ್ ಕಾಲೇಜ್ ಬಗ್ಗೆನೂ ಈ ತರ ಚುನಾವಣೆ ಗಿಮಿಕ್, ಆ ಮೂರ್ತಿಗಳ ಪ್ರತಿಷ್ಠಾಪನೆಗೂ ಈ ಚುನಾವಣೆ ಗಿಮಿಕ್. ಇನ್ನು 1100 ಮುಳುಗಡೆ ನಡಗಡ್ಡೆ ಆಗುವಂತದ್ದು. ನಡಗಡ್ಡೆಗೆ ಮೊದಲದು 600 ಚಿಲ್ಲರ್ ಇತ್ತು, 800 ಆಯ್ತು, 1100 ಆಯ್ತು. ನಾವು 41, 61, 12 ಕೂಡ ಆಗಿತ್ತು. ಇನ್ನೇನು ಅವರಿಗೆ ಪೇಮೆಂಟ್ ಕೊಡುದು, ನೋಟಿಸ್ ಎಲ್ಲ ಹೋಗಿದ್ದು, ಚುನಾವಣೆ ಬಂತು. ಅದರ ಬಗ್ಗೆ ಏನು ಕಿಂಚಿತ್ತು ಆ ನಡಗಡ್ಡೆಯಾಗೆ ಉಳಿದತ್ತ. ಕಿಲ್ಲಾ ಭಾಗದಲ್ಲಿ, ಕೆಲವು ಜೇನ್ಪೇಟೆ ಭಾಗದಲ್ಲಿ ಅವನು ಸರ್ವೆ ಮಾಡಿದಾಗ ಇಲ್ಲಿ ಇವತ್ತಿನ ತನಕನು 3 ವರ್ಷ ಆದ್ರೂ ಅದ್ರ ಬಗ್ಗೆ ಏನು ಚಿಂತನೆ ಇಲ್ಲ. ಈ ಮೆಡಿಕಲ್ ಕಾಲೇಜ್ ಸಲುವಾಗಿ ನಾ ಇದ್ದಾಗನು ಸಾಕಷ್ಟು ಸರಿ ಮಾತಾಡೀನಿ. 8 ವರ್ಷದಾಗ ಮಾಡ್ಲಾರದ್ದು ಈಗ ನಿನ್ನೆ 15ಕ್ಕೆ ಎಲೆಕ್ಷನ್ ಘೋಷಣೆ ಆಕತಿ, 14ಕ್ಕೆ ಅಡಿಗಲ್ ಆಕತಿ. ಈ ಮುಂದೆ ಎಲ್ಲಿಗೆ ಹೋಗತ್ತೇನೆ. ಹೋದ ವರ್ಷರ ಬಜೆಟ್ ಆದಗಳಿಗೆ ಘೋಷಣೆ ಮಾಡಿದ ಮುಂದೆ 1 ತಿಂಗಳು 2 ತಿಂಗಳದಾಗ ಬಂದರ ಮಾಡ್ಬೇಕಿಲ್ಲ, ಇಷ್ಟೊತ್ತಿಗೆ ಕೆಲಸ ನಡೀತಿತ್ತು. ಕಾರ್ಪಸ್ ಫಂಡು ಇಲ್ಲ, ನಾನು ಅಡಿಗಲ್ಲ ಹಾಕ್ತೀನಿ, ಅದನ್ನ ಮಾಡ್ತೀನಿ, 5,000 ಕೋಟಿ ಇಡ್ತೀನಿ. ಜನ ನಂಬಬೇಕಲ್ಲ. ಬಾಗಲಕೋಟೆಯ ಮತದಾರರು ಬಹಳ ಪ್ರಬುದ್ಧರು ಅದಾರ. ಅದಕ್ಕೆ ನಾನು ಮತದಾರರಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಈ ಸಾರಿ ನಿಂತು, ಊರಲ್ಲಿದ್ದು ಗಟ್ಟಿಯಾಗಿ ನಿಂತು, ನಿಮ್ಮ ಓಟು ಮತದಾರ ಪಟ್ಟಿಯಲ್ಲಿ ಬಂದಿದೆಯೋ ಬಂದಿಲ್ಲೋ ಅನ್ನೋದನ್ನ ತಿಳ್ಕೊಂಡು ಏಪ್ರಿಲ್ 9ರವರೆಗೆ ಎಲ್ಲಿ ಹೋಗ್ಲಾರ್ದ ನೀವು ಸರಿಯಾಗಿ ಮತದಾನ ಮಾಡಿದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಎಂದೂ ಆರಿಸಿ ಬರಕ್ ಸಾಧ್ಯ ಇಲ್ಲ. 4 ವರ್ಷದೊಳಗೆ ಯೋಜನೆ ಮುಗಿಸ್ತೀವಿ ಅಂತ ಹೇಳಿದ್ರೆ 20ರಿಂದ 25 ಸಾವಿರ ಕೋಟಿ ಬರೀ ಕೃಷ್ಣ ಭಾಗ್ಯ ಜಲ ಕೊಟ್ಟಿದ್ರೆ ಮುಗಿತಿತ್ತದು. ಈಗ ಇದರದ ಖರ್ಚು ವೆಚ್ಚ 50